ಪಿಸಿಒಡಿ ಅಥವಾ PCOS ಈ ಸಿಂಡ್ರೋಮ್ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ವೈದ್ಯರಾದ ಡಾಕ್ಟರ್ ಆಶಾ ರಾಣಿ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಡಾಕ್ಟರ್, ಮೊದಲಿಗೆ PCOD ಅಂದರೆ ಏನು ಅಂತ? PCOD ಅನ್ನೋದು ಇದೊಂದು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಯೂಶಲಿ ಸ್ತ್ರೀಯರಲ್ಲಿ ನಾವು ನೋಡ್ತೀವಿ. ಬಿಕಾಸ್ ಇಲ್ಲಿ ಇವರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ಥರ ಒಂದು ಸಮಸ್ಯೆ ನಾವು ಇವರಲ್ಲಿ ಕಾಣ್ಬೋದು. ಯೂಶಲಿ ಇದನ್ನ ಸಿಂಗಲ್ ಡಿಸೀಸ್ ಆಗಿ ಅಂತ ನಾವು ಹೇಳಲ್ಲ, ಅಂದ್ರೆ ಒಂದು ಕಾಯಿಲೆ ಅಲ್ಲ, ಇದು ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಿಂಡ್ರೋಮ್ ಅಂದ್ರೆ ಇಟ್ಸ್ ಗ್ರೂಪ್ ಆಫ್ ಡಿಸೀಸ್, ಅಂದ್ರೆ 2-3 ಡಿಸೀಸ್ ಸೇರಿದಾಗ ಇದನ್ನು ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಸೊ ಯೂಶಲಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಯಾವ ಲೇಡೀಸ್ ಏಜ್ ಗ್ರೂಪ್ ಅಲ್ಲಾದ್ರೂ ನೋಡ್ಬೋದು. ಲೈಕ್ 12 to 45 ಇಯರ್ಸ್ ಅಂತ ಹೇಳ್ತೀವಿ. 12 ವರ್ಷದಿಂದ ಹಿಡಿದು 45 ಇಯರ್ಸ್ ಸ್ತ್ರೀಯರಲ್ಲಿ ಯಾವಾಗಾದ್ರೂ ನಾವು ನೋಡಬಹುದು. ಇದು ಅಂದ್ರೆ ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಶುರು ಆದ್ಮೇಲೆ ಶುರು ಆಗುವಂತ ಸಮಸ್ಯೆನ ಇದು ಯಾವ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ಮೆಚ್ಯೂರ್ಡ್ ಆದಾಗಿಂದ ಹಿಡಿದು ಮೆನೋಪಾಸ್, ಸೊ 12 to 45 ಇಯರ್ಸ್ ಆ ಏಜ್ ಅಲ್ಲಿ ನಾವು ಯಾವಾಗಾದ್ರೂ ನೋಡಬಹುದು ಇದೊಂದು ತೊಂದರೆ. ಸರಿ, ಹಾಗಾದ್ರೆ ಇದಕ್ಕೆ ಯಾವ ರೀತಿ ಡಯಾಗ್ನೋಸ್ ಮಾಡ್ಬೇಕಾಗುತ್ತೆ ಅಂತ? ಫಸ್ಟ್ ಡಯಾಗ್ನೋಸಿಸ್ ಅಂದ್ರೆ ಫಸ್ಟ್ ಪೇಷಂಟ್ಸ್ ಹೇಳ್ತಾರೆ ನಮಗೆ ಕಂಪ್ಲೇಂಟ್ಸ್, ಲೈಕ್ ಒಬೆಸಿಟಿ ಅಂತ ಹೇಳ್ತಾರೆ, ಮೆನ್ಸಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಈ ತರ ಅವ್ರು ಹೇಳಿದಾಗ ನಾವು ಅದನ್ನ ನಾವು ಡಯಾಗ್ನೋಸಿಸ್ ಆಗಿ ನೋಡಬಹುದು. ಪ್ಲಸ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗುತ್ತೆ ಅವರಲ್ಲಿ, ನಾವು ಕನ್ಫರ್ಮ್ ಆಗಿ ಹೇಳ್ಬೇಕಂದ್ರೆ. ಸೊ ಈ ತರ ಮಾಡಿದಾಗ ನಾವು ಇದು PCOD ಇದೆ ಅವರಲ್ಲಿ ಅಂತ ಹೇಳ್ಬೋದು. ಸೊ ಸಾಮಾನ್ಯವಾಗಿ PCOD ಬಂದ ತಕ್ಷಣ ಯಾವ ರೀತಿ ಸಿಂಪ್ಟಮ್ಸ್ ಕಾಡುತ್ತೆ ಅವ್ರಿಗೆ? ಸಿಂಪ್ಟಮ್ಸ್ ಅಂದ್ರೆ ಅವರಲ್ಲಿ ಫಸ್ಟ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇರೋದ್ರಿಂದ ಇವರಲ್ಲಿ ಏನಾಗುತ್ತೆ, ಮೆನ್ಸಸ್ ಪ್ರಾಬ್ಲಮ್ ಅಂದ್ರೆ ಮುಟ್ಟಿನ ಸಮಸ್ಯೆ. ಸೊ ಈ ಮುಟ್ಟಿನ ಸಮಸ್ಯೆ ಕೆಲವರಲ್ಲಿ ಬೇಗ ಆಗ್ಬೋದು, ಕೆಲವರಲ್ಲಿ ಲೇಟ್ ಆಗ್ಬೋದು, ಕೆಲವರಲ್ಲಿ ಮೆನ್ಸಸ್ಸೇ ಇರಲ್ಲ, 2-3 ತಿಂಗಳಾದ್ರೂ ಇರಲ್ಲ ಮೆನ್ಸಸ್. ಕೆಲವರು ಹೇಳ್ತಾರೆ ಪೇಷಂಟ್ಸ್, ಮೆಡಿಸಿನ್ಸ್ ತಗೊಂಡ್ರೆ, ಹಾರ್ಮೋನ್ ಮಾತ್ರ ತಗೊಂಡ್ರೆ ಮೆನ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ತರ ಅವರಲ್ಲಿ ನಾವು ಒಂದು ಸಮಸ್ಯೆ ನೋಡ್ಬೋದು. ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಒಬೆಸಿಟಿ ಅನ್ನೋ ತುಂಬಾ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಈಗ. ಒಬೆಸಿಟಿ ಇದು ಬಿಕಾಸ್ ಯಾಕೆ ಬರುತ್ತೆ, ಹಾರ್ಮೋನ್ ಪ್ರಾಬ್ಲಮ್ ಇಂದ ಬರ್ತಾ ಇದೆ ಅವರಿಗೆ. ಸೊ ಅವ್ರು ಯಾವೇ ರೀತಿ ಎಕ್ಸರ್ಸೈಸ್ ಮಾಡ್ಲಿ, ಡಯಟ್ ಕಂಟ್ರೋಲ್ ಮಾಡಿದ್ರು ಅವರಲ್ಲಿ ಒಂದು ತೂಕ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ. ಓಕೆ, ಸೊ ಕಮ್ಮಿ ಆದ್ರೂ ಅದು ಮತ್ತೆ ರಿಕರ್ ಆಗ್ತಾನೆ ಇರುತ್ತೆ ಅವರಲ್ಲಿ. ಸೊ ಹಾಗಾಗಿ ಇದು ಒಬೆಸಿಟಿ ಅಂತಾನು ಹೇಳ್ಬೋದು. ಸ್ಕಿನ್ ಚೇಂಜಸ್ ಅಂತ ಹೇಳ್ತೀವಿ, ಅಂದ್ರೆ ಈ ಮೊಡವೆಗಳು ಬರೋದು, ಅನ್ನೆಸರಿ ಹೇರ್ ಗ್ರೋತ್ ಬರ್ತಾ ಹೋಗುತ್ತೆ ಮುಖದಲ್ಲಿ. ಬಿಕಾಸ್ ನಾನು ಹೇಳಿದೆ ಆಂಡ್ರೋಜನ್ ಎಕ್ಸಸ್ ಆಕ್ಟಿವಿಟಿ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಈ ಮೇಲ್ ಹಾರ್ಮೋನ್ ಸ್ತ್ರೀಯರಲ್ಲಿ ಜಾಸ್ತಿ ಆಗ್ತಾ ಹೋದಾಗ, ಯೂಶಲಿ ಮೇಲ್ ಹಾರ್ಮೋನ್ ಸ್ತ್ರೀಯರಲ್ಲಿನೂ ಇರುತ್ತೆ, ಬಟ್ ಅದು ವೆರಿ ಮೈಲ್ಡ್ ಲಿಮಿಟ್ ಅಲ್ಲಿ ಇರಬೇಕು. ಅಂದ್ರೆ ಈಗ 0.1 to 1.2 ಇರಬೇಕು ಈ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಗಳ ಪ್ರಮಾಣ ಜಾಸ್ತಿ ಆದಾಗ ಸ್ತ್ರೀಯರಲ್ಲಿ ಇದೊಂದು ತೊಂದರೆ ಶುರುವಾಗುತ್ತೆ. ಸೊ ಹಾಗಾಗಿ ಇವರಲ್ಲಿ ಒಂದು ಮುಟ್ಟಿನ ಸಮಸ್ಯೆ ನೋಡ್ತಾ ಇದ್ದೀವಿ. ಈ ಒಬೆಸಿಟಿ ಅಂತ ಹೇಳಿದೆ, ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಅಂದ್ರೆ ಈ ಬಂಜತನೆ. ಸೊ ಈಗ ತುಂಬಾ ಜನ ಪೇಷಂಟ್ಸ್ ನಾವು ನೋಡ್ತೀವಿ, ಬಂಜತನೆ ಅನ್ನೋ ಪ್ರಾಬ್ಲಮ್ ಶುರು ಇರುತ್ತೆ. 25 ಇಯರ್ಸ್ ಮದುವೆ ಆಗಿ 9 ವರ್ಷ ಆಯ್ತು, 6 ವರ್ಷ ಆಯ್ತು, ಮುಟ್ಟಿನ ಸಮಸ್ಯೆ ಮುಂಚೆಯಿಂದ ಇತ್ತು. ಒನ್ಸ್ ಮುಟ್ಟಿನ ಸಮಸ್ಯೆ ಬಂತು ಅಂದ್ರೆ ಇಟ್ಸ್ ಬೆಟರ್ ಅರ್ಲಿ ಟ್ರೀಟ್ಮೆಂಟ್ ತಗೋಬೇಕು. ಸೊ ಹಾಗೆ ಬಿಟ್ಟಂಗೆಲ್ಲ ಅದು ಇನ್ನೂ ಹಾರ್ಮೋನ್ ವೇರಿಯೇಷನ್ಸ್ ಹಾಗೆ ಅವರಲ್ಲಿ ಒಂದು PCOD ಸಮಸ್ಯೆಗೆ ಮುಂದೆ ಆಗುತ್ತೆ. ಸೊ ಮುಟ್ಟಿನ ಸಮಸ್ಯೆ ಅನ್ನೋದು ಎಷ್ಟೋ ಹೆಣ್ಮಕ್ಳ ಮೆಂಟಾಲಿಟಿ ಇರುತ್ತೆ. ಸೊ ಇಷ್ಟೇ ದಿನಕ್ಕೆ ಬರುತ್ತೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ ಅಂದ್ರೆ ಕರೆಕ್ಟ್ ಆಗಿ ಮುಟ್ಟು ಬರೋದು ಅಂದ್ರೆ ಪ್ರತಿ ತಿಂಗಳಿಗೆ ಎಷ್ಟು ದಿನಕ್ಕೊಮ್ಮೆ ಬಂದ್ರೆ ಕರೆಕ್ಟ್ ಅಂತ ಹೇಳ್ತೀರಿ? ಯೂಶಲಿ ಇಟ್ ವೇರೀಸ್. 25 to 35 ಡೇಸ್ ಅಂತ ಹೇಳ್ತೀವಿ. ಇದ್ರಲ್ಲಿ ಯಾವಾಗಾದ್ರೂ ಇಟ್ಸ್ ಸ್ಟಿಲ್ ಸೇಫ್. ಓಕೆ, ಇದು ಇನ್ನು ಸೇಫ್ ಪೀರಿಯಡ್ ಅಂತ ಹೇಳ್ಬೋದು. 25 to 35 ಇಯರ್ಸ್ ಅಲ್ಲಿ ಯಾವಾಗಾದ್ರೂ ಆಗ್ಬೋದು. ಯೂಶಲಿ 28 ಡೇಸ್ ಇಸ್ ದ ಐಡಿಯಲ್ ಡೇ ಅಂತ ಹೇಳ್ತೀವಿ ಮೆನ್ಸಸ್ಗೆ. ಒಂದು ಬಾರಿ ಮುಟ್ಟಿನ ಸಮಸ್ಯೆ ಅಂದ್ರೆ 1-2 ತಿಂಗಳು ಅಥವಾ 3 ತಿಂಗಳು ಕಾಯಬೇಕು ಅಂತ ಹೇಳ್ತೀರಾ? ಎಷ್ಟು ತಿಂಗಳಲ್ಲಿ ಈ ರೀತಿ ಒಂದು ಬದಲಾವಣೆ ಆದಾಗ ಡಾಕ್ಟರ್ ಹತ್ರ ಸಂಪರ್ಕಿಸಬೇಕು? ಯೂಶಲಿ ಫಸ್ಟ್ 1 ಮಂತ್ ಡಿಲೇ ಆಯ್ತು ಅಂದ್ರೆ ಐದರ್ ನೀವು ಫಸ್ಟ್ ನೋಡ್ಕೋಬೇಕು. ಈಗ ಮಾನಸಿಕ ಒತ್ತಡ ಅಂತ ಹೇಳ್ತೀವಿ. ಈ ಮಾನಸಿಕ ಒತ್ತಡದಿಂದ ತುಂಬಾ ಜನ ಪೇಷಂಟ್ಸ್ ನಾವು ನೋಡ್ತಾ ಇದೀವಿ ಈಗ ಇದು ಯಾಕೆ ಬರುತ್ತೆ ಕಾಸಸ್ ಆಗಿ ಹೇಳ್ಬೇಕಂದ್ರೆ, ಫಸ್ಟ್ ಆಗಿ ಹೆರಿಡಿಟ್ರಿ ಅಂತ ಹೇಳ್ತೀವಿ. ಹೆರಿಡಿಟ್ರಿ ಅಂದ್ರೆ ಈಗ ಮನೆಯಲ್ಲಿ ಅಮ್ಮಾಗಿರ್ಬೋದು, ಅಕ್ಕಾಗಿರ್ಬೋದು, ಅಜ್ಜಿಗೆ, ಅವರಲ್ಲಿ ಯಾರಿಗಾದ್ರೂ ಇರ್ಬೋದು. ಸೊ ಇದನ್ನ ನಾವು ಮಕ್ಕಳಲ್ಲಿ ನೋಡೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಹೆರಿಡಿಟ್ರಿ ಅನ್ನೋದು ಒಂದು ಕಾಸ್ ಆಗಿ ಹೇಳ್ಬೋದು. ಪ್ಲಸ್ ಇವರಲ್ಲಿ ಒಂದು ಎಂಡೋಕ್ರೈನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರಲ್ಲೇ ಒಂದು ಶುರುವಾಗಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಓಕೆ, ಈ ಮಾನಸಿಕ ಒತ್ತಡ ಅಂತ ಹೇಳ್ತೀವಿ. ಮಾನಸಿಕ ಒತ್ತಡ ಫಿಸಿಯೋಲಾಜಿಕಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಅವರಲ್ಲಿ ಒಂದು ಒತ್ತಡ ತುಂಬಾ ಆಗಿ ಹಾರ್ಮೋನ್ ಏರುಪೇರು ಆಗಕ್ಕೆ ತುಂಬಾ ಜಾಸ್ತಿ ಚಾನ್ಸಸ್ ಇರುತ್ತೆ. ಯೂಶಲಿ ಈ ಸ್ತ್ರೀಯ ಹಾರ್ಮೋನ್ಸ್ ಯಾಕೆ ಬೇಕು ಅಂದ್ರೆ, ಫಾರ್ ದಿ ನಾರ್ಮಲ್ ಡೆವಲಪ್ಮೆಂಟ್ ಆಫ್ ಎಕ್ಸ್, ಅಂದ್ರೆ ಈ ಅಂಡಾಣು ಬೆಳವಣಿಗೆ ತುಂಬಾ ಮುಖ್ಯ ಈ ಹಾರ್ಮೋನ್ಸ್. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಇವರಲ್ಲಿ ಈ ಅಂಡಾಣು ಸರಿಯಾಗಿ ಮೆಚ್ಯೂರ್ಡ್ ಆಗಲ್ಲ, ಅಂದ್ರೆ ಸರಿಯಾಗಿ ಬೆಳವಣಿಗೆ ಆಗಲ್ಲ. ಆಗ ಬೆಳವಣಿಗೆ ಆಗ್ಲಿಲ್ಲ ಅಂದಲ್ಲಿ ಅವರಲ್ಲಿ ಬಂದು ರಪ್ಚರ್ ಆಗಲ್ಲ. ಈ ಅಂಡಕೋಶದಲ್ಲಿ ಫಾಲಿಕಲ್ಸ್ ಅಂತ ಇರುತ್ತೆ, ಈ ಫಾಲಿಕಲ್ಸ್ ಅಲ್ಲಿ ಅಂಡಾಣು ಅಂತ ಇರುತ್ತೆ. ಇದು ಮೆಚ್ಯೂರ್ಡ್ ಆಗಿ ರಪ್ಚರ್ ಆಗಿ ಆಚೆ ಬರಬೇಕು. ಇದನ್ನ ನಾವು ಓವ್ಯುಲೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಇವರಲ್ಲಿ ಮೆನ್ಸಸ್ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಈ ಓವ್ಯುಲೇಷನ್ ಪೀರಿಯಡ್ ಡಿಲೇ ಆಗ್ತಾ ಬರುತ್ತೆ. ಸೊ ಅಂಡಾಣು ಬೆಳವಣಿಗೆ ಕಂಪ್ಲೀಟ್ ಆಗಿ ಮೆಚ್ಯೂರ್ಡ್ ಆಗಲ್ಲ, ಪ್ಲಸ್ ರಪ್ಚರ್ ಆಗಿ ಆಚೆನೂ ಬರಲ್ಲ. ಸೊ ಹಾಗಾಗಿ ಇದೊಂದು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗಿ ನಾವು ಅವರಲ್ಲಿ ಅದಕ್ಕಾಗಿ ನೋಡ್ತೀವಿ. ಸೊ ಇದ್ರ ಜೊತೆಗೆ ಎಷ್ಟೋ ಹೆಣ್ಮಕ್ಳು ಕನ್ಸೀವ್ ಆಗ್ತಿರ್ತಾರೆ, ಬಟ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ರೀಸನ್ ಆಗಿರುತ್ತೆ ಅಂತ PCOD? ಹೌದು, PCOD ಇರೋರು ಎಲ್ಲಾರ್ಗೂ ಪ್ರೆಗ್ನೆಂಟ್ ಆಗಲ್ಲ ಅಂತ ಹೇಳಕ್ ಆಗಲ್ಲ. PCOD ಇರುತ್ತೆ, ಅಗೇನ್ ಇಟ್ ಡಿಪೆಂಡ್ಸ್, ಸೈಜ್ ವೇರಿಯೇಷನ್ಸ್. ಕೆಲವರಲ್ಲಿ 1 mm 2 mm ಓನ್ಲಿ ಫ್ಯೂ ಸ್ಮಾಲ್ ಫಾಲಿಕಲ್ಸ್ ನೋಡ್ತೀವಿ. ಸೊ ಈ ತರ ಇರೋರಿಗೆ ಅಥವಾ
ಪ್ರೆಗ್ನೆಂಟ್ ಆಗ್ಬೋದು, ಪ್ರೆಗ್ನೆಂಟ್ ಆಗಲ್ಲ ಅಂತ ಹೇಳಲ್ಲ, ಕನ್ಸೀವ್ ಆಗ್ಬೋದು ಅವರು. ಬಟ್ ಕನ್ಸೀವ್ ಆದ್ರೂ ನಾವು ಇವರಲ್ಲಿ ಒಂದು ತೊಂದರೆಗಳು ನೋಡ್ತೀವಿ ಮುಂದೆ. ಪ್ರಿಮೆಚ್ಯೂರ್ ಡೆಲಿವರಿ ಆಗ್ಬೋದು, ಅಂದ್ರೆ ಬೇಗ ಮಗು ಹುಟ್ಟೋದು, ಅಥವಾ ಅಬಾರ್ಷನ್ಸ್ ರಿಪೀಟೆಡ್ ಆಗಿ ಅಬಾರ್ಷನ್ಸ್ ಆಗ್ಬೋದು. ಸೊ ಈ ತರ ಅವರಲ್ಲಿ ಒಂದು ಸಮಸ್ಯೆ ನೋಡ್ತೀವಿ. ಪ್ರೆಗ್ನೆಂಟ್ ಅಲ್ಲಿ ಇರೋರಿಗೆ ಡಯಾಬಿಟಿಸ್ ಬರುತ್ತೆ, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಪ್ಲಸ್ ಇವರಲ್ಲಿ BP ಒಂದು ಶುರುವಾಗುತ್ತೆ, ಪ್ರೀ ಎಕ್ಲಾಂಪ್ಸಿಯಾ ಅಂತ ಹೇಳ್ತೀವಿ. ಸೊ ಈ ತರ ಅವರಲ್ಲಿ ಒಂದು ಕಾಂಪ್ಲಿಕೇಶನ್ಸ್ ಶುರುವಾಗುತ್ತೆ. ಸೊ PCOD ಇರೋರು ಕನ್ಸೀವ್ ಆಗ್ತಾರೆ, ಬಟ್ ಎಲ್ಲರೂ ಕನ್ಸೀವ್ ಆಗಲ್ಲ. ಕನ್ಸೀವ್ ಆದವ್ರಿಗೂ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ. ಸೊ ಆದಷ್ಟು ಅರ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅವರು. ಅದಕ್ಕೆ ತಕ್ಕಂತೆ ಸೂಚನೆ ಇರುತ್ತಲ್ವಾ, ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ತಗೊಂಡಾಗ ಅವರಲ್ಲಿ ನಾವು ಮುಂದೆ ತಡಿಬೋದು ಇದೆಲ್ಲ ಪ್ರಾಬ್ಲಮ್ಸ್ ಆಗ್ಲಿದ್ದಂಗೆ. ಸೊ ಡಾಕ್ಟರ್, ಇದಕ್ಕೆ ಕಾಸಸ್ ಅಲ್ಲಿ ನೀವು ಹೆರಿಡಿಟರಿ ಒಂದು ಹೇಳಿದ್ರಿ. ಸೊ ಮನೇಲಿ ಯಾರಿಗಾದ್ರೂ ಅಮ್ಮ ಅಕ್ಕಾಗಿದ್ರು ಕೂಡ ಬರಬಹುದು ಅಂತ. ಹೌದು. ಸೊ ಏನಾದ್ರೂ ಪ್ರಿಕಾಷನ್ಸ್ ಇದೆಯಾ ಅಂತ? ಪ್ರಿಕಾಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಅರ್ಲಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆಸ್ ಎ ಪ್ರಿಕಾಷನ್ ಆಗಿ ಫಸ್ಟ್ ಡಯಟ್ ಕಂಟ್ರೋಲ್ ಆಗಿರ್ಬೇಕು ಅವರು ಸ್ವಲ್ಪ ಮಟ್ಟಿಗೆ. ಒಬೆಸಿಟಿ ಜಾಸ್ತಿ ಮಾಡ್ಕೊಂತ ಹೋಗ್ಬಾರ್ದು. ಒಬೆಸಿಟಿ ಅನ್ನೋದು ತುಂಬಾ ಮೋಸ್ಟ್ ಕಾಮನ್ ಆಗಿ ನೋಡ್ತೀವಿ. ಒಬೆಸಿಟಿಯಿಂದ ಹಾರ್ಮೋನಲ್ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಸೊ ಈ ತೂಕ ಜಾಸ್ತಿ ಆಗೋದ್ರಿಂದ, ಈ ಡಿಮ್ಯಾಂಡ್ಸ್ ಜಾಸ್ತಿ ಆಗೋದ್ರಿಂದ ಅಗೇನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶುರುವಾಗುತ್ತೆ. ಸೊ ಹಾಗಾಗಿ ಇವರಲ್ಲಿ ಒಂದು ಒಬೆಸಿಟಿ ಅನ್ನೋದು ತಡಿಬೇಕು. ರೆಗ್ಯುಲರ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಈ ಮಾನಸಿಕ ಒತ್ತಡ ಇದ್ರೆ ಅವರಲ್ಲಿ ಖಿನ್ನತೆ ಶುರುವಾಗುತ್ತೆ, ಈ ತರ ಡಿಪ್ರೆಷನ್ ಶುರುವಾಗುತ್ತೆ. ಸೊ ಈ ತರ ಇದ್ದಾಗ ಅವರು ಮೆಡಿಟೇಷನ್ ಆಗಲಿ, ಸೊ ಯೋಗಾಸನ ಈ ತರ ಅವರಲ್ಲಿ ಒಂದು ಮೆಡಿಟೇಷನ್ ಮಾಡೋದ್ರಿಂದ ಈ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡ್ಕೊತ ಬರ್ಬೋದು. ಈಗ ಪ್ರಿವೆನ್ಷನ್ ಅಂತ ಬೆಟರ್ ದೆನ್ ಕ್ಯೂರ್ ಅಂತಾನೆ ಹೇಳ್ತೀವಿ ಎಲ್ಲ ಟೈಮಲ್ಲೂ. ಸೊ ಆದಷ್ಟು ಅವರು ಟ್ರೀಟ್ಮೆಂಟ್ ತುಂಬಾ ಬೇಗ ತಗೋಬೇಕಾಗುತ್ತೆ. ಈ ತರ ಶುರು ಆದಾಗ ಒಬೆಸಿಟಿ ರೆಗ್ಯುಲರ್ ಎಕ್ಸಸೈಸ್ ಅಲ್ಲಿ ಇದ್ರೂ ಖಂಡಿತವಾಗ್ಲೂ ಒಳ್ಳೇದು. ಸ್ಮೋಕಿಂಗ್ ಅಂತ ಹೇಳ್ತೀವಿ, ಈ ಸ್ತ್ರೀಯರಲ್ಲಿ ನಾವು ನೋಡ್ತೀವಿ ಸ್ಮೋಕಿಂಗ್ ಈಗ. ಬಟ್ ಯೂಶಲಿ ಇದನ್ನ ಫಾರಿನ್ ಕಂಟ್ರೀಸ್ ಅಲ್ಲಿ ನೋಡ್ಬೋದು. ಬಟ್ ಈಗ ಇಂಡಿಯನ್ ಅಲ್ಲಿ ಕೂಡ ಸ್ಮೋಕಿಂಗ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಹಾಗಾಗಿ ಅವ್ರು ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಬಂದಾಗ ಇದೇ ರೀತಿಯ ಒಂದು ಲಕ್ಷಣಗಳನ್ನ ಹೇಳ್ತಾರೆ, ಇಂತಹ ಸಮಸ್ಯೆಗಳಿದೆ ಅಂತ. ಸೊ ಡಯಾಗ್ನೋಸ್ ಅಂದ್ರೆ ಏನೇನು ಟೆಸ್ಟ್ಗಳಿರುತ್ತೆ ಇದು PCOD ಅನ್ನೋದು ಗೊತ್ತಾಗಬೇಕು ಅಂದ್ರೆ? ಫಸ್ಟ್ ಅದೇ ಹೇಳಿದ್ವಿ, ಅವ್ರ ಪೇಷಂಟ್ ಹೇಳೋ ಸಿಂಪ್ಟಮ್ಸ್ ಅಲ್ಲೇ ನಾವು ಹೇಳ್ತೀವಿ. ಸಿಂಪ್ಟಮ್ಸ್ ಆಗಿ ಹೇಳ್ಬೇಕಂದ್ರೆ ಹೇಳ್ದೆ ಆಗ್ಲೇ ಇವರಲ್ಲಿ ಅನ್ನೆಸೆಸರಿ ಗ್ರೋತ್ ಶುರುವಾಗುತ್ತೆ, ಹೇರ್ ಗ್ರೋತ್. ಅಂದ್ರೆ ಈ ಮೇಲಲ್ಲಿ ಯಾವ ತರ ಹೇರ್ ಗ್ರೋತ್ ಶುರುವಾಗುತ್ತೋ ಅಪ್ಪರ್ ಲಿಪ್ ಅಲ್ಲಿ, ಚಿನ್ನಲ್ಲಿ, ಎದೆ ಭಾಗದಲ್ಲಿ ಈ ತರ ಶುರುವಾಗುತ್ತೆ. ಕತ್ತಲ್ಲಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಕತ್ತತ್ರ. ಸೊ ಇದನ್ನ ಅಮೆರಿಕನ್ ನೆಗ್ರಿಕಾನಸ್ ಅಂತ ಹೇಳ್ತೀವಿ ನಾವು. ಈ ತರ ಅವರಲ್ಲಿ ಮೊಡವೆಗಳು ಶುರುವಾಗುತ್ತೆ. ಸೊ ಈ ತರ ಇದ್ದಾಗ ನಾವು ಇವರಲ್ಲಿ ಕಾಂಪ್ಲಿಕೇಶನ್ಸ್ ಆಗಿ ಹೇಳ್ಬೇಕಂದ್ರೆ ಡಯಾಬಿಟೀಸು, BP ಈ ತರ ಶುರುವಾಗುತ್ತೆ. ಸೊ ನಾವು ಇವರಿಗೆ ಡಯಾಗ್ನೋಸಿಸ್ ಆಗಿ ಹೇಳ್ಬೇಕಂದ್ರೆ USG ಅಂತ ಹೇಳ್ತೀವಿ, ಅಬ್ಡಾಮಿನಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಪ್ಲಸ್ ಲ್ಯಾಪ್ರೋಸ್ಕೋಪಿಗೂ ಹೇಳ್ತೀವಿ. ಈ ಥರ ಹಾರ್ಮೋನಲ್ ಟೆಸ್ಟ್ಸ್ ಮಾಡಿಸ್ಬೇಕು ಅವರಲ್ಲಿ. ಈ FSH, LH ಅನ್ನೋದು ಹಾರ್ಮೋನ್ಸ್ ಇರುತ್ತೆ, ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸು. ಸೊ ಈ ಥರ ಅವರಲ್ಲಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ನಮ್ಮಲ್ಲಿ ಬಂದಾಗ ನಾವು ಅವರಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ಥರ ಅವರಿಗೆ ಡಯಾಗ್ನೋಸಿಸ್ ಮಾಡಿಸ್ಬೇಕು ಅಂತ ನೋಡಿ ಅವರಲ್ಲಿ ಸೂಕ್ತವಾದ ಡಯಾಗ್ನೋಸಿಸ್ ಕೊಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಹೆಣ್ಮಕ್ಳಲ್ಲಿ ಬರುವಂತಹ ಇದು ಸಾಮಾನ್ಯ ಕಾಯಿಲೆ. ಆದರೆ ಈ ಮೆನ್ಸ್ಟ್ರಾಲ್ ಇಂದ ಮೆನೋಪಾಸ್ ವರ್ಗೂ ಕೂಡ ಕಾಡುತ್ತೆ ಅಂತ. ಹೆಚ್ಚು ಯಾವ ಏಜ್ ಗ್ರೂಪ್ನವ್ರಿಗೆ ಕಾಡುವಂಥದ್ದು ಅಂತ? 30, 25 to 40 years, 35 years. ಈಗ ನಾವು 17, 18 years ಅಲ್ಲೂ ನೋಡ್ತಾ ಇದೀವಿ. ಸೊ ಅಗೇನ್ ಹೇಳಿದ್ನಲ್ವಾ, ಎಷ್ಟು ಮಟ್ಟಿಗೆ ಅವರಲ್ಲಿ ಹೆರಿಡಿಟರಿ ಚಾನ್ಸಸ್ ಇದೆ. ಓಕೆ, ಎಷ್ಟು ಮಟ್ಟಿಗೆ ಹೆರಿಡಿಟರಿ ಚಾನ್ಸಸ್ ಇದೆ, ಎಷ್ಟು ಮಟ್ಟಿಗೆ ಅವರಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಇದೆ. ಈಗ ಎಲ್ಲರೂ ವರ್ಕಿಂಗ್ ಲೇಡೀಸ್ ಆಗಿರೋದ್ರಿಂದ ಅವರಲ್ಲಿ ತುಂಬಾ ಬೇಗ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ ಆಗಿ ಅಂತಂದು ಹೇಳಕ್ಕೂ ಆಗ್ತಾ ಇಲ್ಲ. ಈಗ ಯೂಶಲಿ 19 years ಅಲ್ಲಿ ನೋಡ್ತಿದೀವಿ, 20 years ಅಲ್ಲೂ ನೋಡ್ತಿದೀವಿ, 25, 35 ಈ ತರ ವೇರಿ ಆಗ್ತಾನೆ ಇದೆ ಏಜ್ ಅಲ್ಲಿ. ಸೊ ನೀವ್ ಹೇಳ್ದಾಗೆ ಗೊತ್ತಾಗ್ತಾ ಇದೆ ಈಗ ಅಂದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ಹೆಚ್ಚಾಗಿ ಕಾಡುವಂಥದ್ದು ಬಹುಶಃ ಎಲ್ಲೊಂದ್ ಕಡೆ ನಮ್ಮ ಲೈಫ್ ಸ್ಟೈಲ್ ತುಂಬಾ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆಯಾ ಅನ್ನೋದು. ಜಾಸ್ತಿಯಾಗಿ ಜಂಕ್ ಫುಡ್ಸ್ ತಿನ್ನೋದಾಗ್ಲಿ, ಅಥವಾ ಟೈಮ್ ಬಿಟ್ಟು ಟೈಮ್ ತಿನ್ನೋದಾಗ್ಲಿ, ಒಂದು ಡಯಟ್ ಮೇಂಟೈನ್ ಮಾಡೋದಿಲ್ಲ, ಅಂದ್ರೆ ಒಂದು ಹೆಲ್ದಿ ಒಂದು ಎಕ್ಸರ್ಸೈಸ್ ಆಗಿರೋದಿಲ್ಲ, ಫಿಸಿಕಲ್ ವರ್ಕ್ ಆಗಿರೋದಿಲ್ಲ, ಕೂತಲ್ಲೇ ಕೆಲಸ ಮಾಡುವಂಥದ್ದು ಇರುತ್ತೆ ಅವ್ರದ್ದು, ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ. ಸೊ ಈ ತರ ಲೈಫ್ ಸ್ಟೈಲ್ ಕೂಡ ಬಹಳ ಪರಿಣಾಮ ಬೀರುತ್ತೆ, ತುಂಬಾ ಬೇಗ ಬಹಳ ಪರಿಣಾಮ ಬೀಳುತ್ತೆ ಅವರಲ್ಲಿ. ಬಿಕಾಸ್ ಅಗೇನ್ ಜಂಕ್ ಫುಡ್ಸು, ಆಯಿಲ್ ಫುಡ್ಸು ಈ ತರ ತಗೊಳೋದ್ರಿಂದ ಅಗೇನ್ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಲ್ಲಿ. ತೂಕ ಜಾಸ್ತಿ ಆದ್ರೆ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆ ಅವ್ರಿಗೆ BPನೂ ಅರ್ಲಿ ಏಜಲ್ಲಿ ಶುರುವಾಗುತ್ತೆ. ಈ ತರ ಹಾರ್ಮೋನಲ್ ಇಂಬ್ಯಾಲೆನ್ಸು ಶುರುವಾಗುತ್ತೆ. ಸೊ ಈಗ ಎಕ್ಸಾಮ್ಸ್ ಟೆನ್ಷನ್ಸ್ ಅಲ್ಲಿ ಇರ್ಬೋದು, ಕೆಲವರಲ್ಲಿ ಎಕ್ಸಾಮ್ಸ್ ಟೆನ್ಷನ್ಸ್ ಅಲ್ಲಿ 1 month, 10 days ಆ ಥರ ಡಿಲೇ ಆಗುತ್ತೆ. ಇದೊಂದು ಕಾಮನ್ ಆಗಿ ಹೇಳ್ಬೋದು. ಬಟ್ ಅಗೇನ್ ಆ ಥರನೇ ಅವರಲ್ಲಿ ಆಗಬಾರ್ದು. ಆ ಥರನೇ 3 months, 4 months, 5 months ಅಲ್ಲಿ ಈ ಥರ ವೇರಿಯೇಷನ್ಸ್ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅವರು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ, ಮುಂದ್ಗಡೆ ಪ್ರಿವೆಂಟ್ ಮಾಡ್ಕೋಬಹುದು ಇದನ್ನು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಸೊ PCOD ಅಂದರೆ ಏನು, ಯಾಕೆ ಬರುತ್ತೆ, ಕಾಸಸ್ ಎಲ್ಲ ತಿಳ್ಕೊಂಡ್ವಿ, ಯಾವ ರೀತಿಯ ಲಕ್ಷಣಗಳು ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ಏನು ಚಿಕಿತ್ಸೆ ಇದೆ, ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಕಾದಿದೆ, ಸೊ ಇದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲೊಂದು ಸಣ್ಣ ವಿರಾಮ.